Hi, hello, welcome back to my channel MMN Tutorials, and today's in this class we shall discussing about the number problems. ನಿಮಗೆ ಸಿ ಇ ಟಿ ಎಕ್ಸಾಮ್ಗಳಲ್ಲಿ ಅಥವಾ ಮೊರಾರ್ಜಿ ಅಥವಾ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದರೆ 1 2 3 4 5 6 7 ಈ ಇನ್ಫಿನಿಟಿ ನಿಮಗೆ ಗೊತ್ತಿದೆ. ಇದು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಈ ನ್ಯಾಚುರಲ್ ನಂಬರ್ಸ್ನ ನಾವು ಎನ್ ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಸೊ ನಿಮ್ಮನ್ನ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಬೇಕಪ್ಪ ಅಂದರೆ ಇದಕ್ಕೆ ಫಾರ್ಮುಲಾ ಇದೆ. ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಇಲ್ಲಿ ಎನ್ ಯಾವುದಾಗುತ್ತಪ್ಪ ಅಂತಂದರೆ 25 ಸಂಖ್ಯೆಗಳೊಳಗಿನ ಮೊತ್ತನ ಕೇಳಿದಾನೆ. ದ ಟೋಟಲ್ ಸಮ್ ಆಫ್ ನ್ಯಾಚುರಲ್ ನಂಬರ್. ಸೊ ಇಲ್ಲಿ 25 ಎನ್ ಆಗುತ್ತೆ. 25 ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಇವಾಗ 25 ಇಂಟು 26 ಡಿವೈಡೆಡ್ ಬೈ 2. 2 1s 2 3s. ಸೊ ಎಷ್ಟಾಯಿತು? 25 ಇಂಟು 13 325 ಆನ್ಸರ್. ಸೊ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ನೀವು ಇದನ್ನು ಒಂದು ಕಡೆ ಬರ್ಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡಿ, 1 3 5 7 ಕಂಟಿನ್ಯೂಟಿ ಇದೆ. 50 ಸಂಖ್ಯೆಗಳ ಹೊರಗಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 1 3 5 7 ಇದು ಆಡ್ ನಂಬರ್ಸ್. ಆಡ್ ನಂಬರ್ಸನ್ನು ಮೊತ್ತ ಕೇಳಿದ್ದಾನೆ. 50 ಸಂಖ್ಯೆಗಳ ಹೊರಗಿನ ಮೊತ್ತ ಎಷ್ಟಂತ. ಈಗ ನೀವು ಈ ಪ್ರಾಬ್ಲಮ್ನ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಆಡ್ ನಂಬರ್ಸ್. ಬೆಸ ಸಂಖ್ಯೆಗಳನ್ನು ಕೇಳಿದನು, ಬೆಸ ಸಂಖ್ಯೆಗಳ ಮೊತ್ತ. ಸೊ ಇದಕ್ಕೆ ಬಂದು ಎನ್ ಸ್ಕ್ವಯರ್ ಫಾರ್ಮುಲಾ. ಇವಾಗ ನೋಡಿ ಎನ್ ಯಾವುದಾಗುತ್ತೆ? 50. 50 ಇಂಟು 50 2500 ಆಗುತ್ತೆ. ಸೊ ಇದು ಆನ್ಸರ್. ಇನ್ನು ನೆಕ್ಸ್ಟ್ ಈ ಕಡೆ ಬನ್ನಿ. 2 4 6 8 ಇಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇದು ಈವನ್ ನಂಬರ್ಸ್. ಈವನ್ ಅಂದರೆ ಸಮ ಸಂಖ್ಯೆಗಳು. ಸೊ ಇಲ್ಲಿ 60 ಸಂಖ್ಯೆಗಳ ಹೊರಗಿನ ಮೊತ್ತ ಅವನು ಎಷ್ಟಾನ ಕೇಳ್ರಿ, ನಿಮಗೆ ಎನ್ ಸಿಗ್ಬೇಕು. ಎನ್ ಯಾವುದಿಲ್ಲಿ? 60. ಇದಕ್ಕೆ ಫಾರ್ಮುಲಾ ಬಂದು ಎನ್ ಇಂಟು ಎನ್ ಪ್ಲಸ್ 1 ಅಷ್ಟೇ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಎನ್ ಯಾವುದಾಯಿತು? 60 ಆಯಿತು. 60 ಪ್ಲಸ್ 1 ಬ್ರಾಕೆಟ್ ಈಗ ಎಷ್ಟಾಯ್ತು ನೋಡಿ? 60 ಇಂಟು 61 3660. So this is the answer. I hope you are all understand my concept. Thank you.